ಪ್ರಧಾನಿ ಮೋದಿ ವಿರುದ್ಧ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾರಾ ಪ್ರಿಯಾಂಕಾ ಗಾಂಧಿ? ಈಗ ಈ ಒಂದು ಪ್ರಶ್ನೆ ಈಗ ಹೇಳ್ತಾ ಇದೆ ಯಾಕಂತ ಹೇಳಿದ್ರೆ, ಒಂದು ವೇಳೆ ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸಿದ್ರೆ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ವಾರಣಾಸಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರೇ ಈಗ ಬಯಸ್ತಿದ್ದಾರಂತೆ. ಹಾಗಾಗಿ ಪ್ರಧಾನಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ. ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸಿದಲ್ಲಿ ಪ್ರಿಯಾಂಕಾ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಪ್ರಿಯಾಂಕಾ ಸ್ಪರ್ಧೆ ಕುರಿತು ರಾಹುಲ್ ಅವರ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗ್ತಿದೆ. ಹಾಗಾಗಿ ವಾರಣಾಸಿಯಲ್ಲಿ ಇನ್ನೇನು ಏಪ್ರಿಲ್ 26ನೇ ತಾರೀಕು ಮೋದಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ವಾರಣಾಸಿಯಿಂದ ಸ್ಪರ್ಧಿಸೋಕೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಯಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ವಾರಣಾಸಿಯಿಂದ ಕಣಕ್ಕೆ ಇಳಿತಾರ ಪ್ರಿಯಾಂಕಾ ಗಾಂಧಿ ಅನ್ನೋದು ಈಗ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಓಕೆ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ರೆ ಪ್ರಿಯಾಂಕಾ ಅಲ್ಲಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೋದಿ ಅವರ ವಿರುದ್ಧವೇ ತೊಡೆ ತಟ್ಟೋದಕ್ಕೆ ಈಗ ಪ್ರಿಯಾಂಕಾ ಗಾಂಧಿ ಕೂಡ ಸಜ್ಜಾಗಿರೋದು. ಅದಕ್ಕೆ ರಾಹುಲ್ ಗಾಂಧಿ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ರೆ ಪ್ರಿಯಾಂಕಾ ಗಾಂಧಿ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಈ ಬಾರಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಏನು ಅಂತ ನೋಡಬೇಕು. ಕಳೆದ ಬಾರಿ ಅರವಿಂದ್ ಕೇಜ್ರಿವಾಲ್ ಅಂತ ನಾಯಕರು ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಆದರೂ ಕೂಡ ಸುಮಾರು 3.25 ಲಕ್ಷ ಅಂತರದಿಂದ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಗೆದ್ದಿದ್ರು. ಆದರೆ ಈ ಬಾರಿ ಏನಾದರೂ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಏನಾದರೂ ಬದಲಾವಣೆ ಆಗುತ್ತಾ? ಮಾರ್ಜಿನ್ನಲ್ಲಿ ಏನಾದರೂ ಡಿಫರೆನ್ಸ್ ಆಗ್ಬೋದಾ? ಎಲ್ಲ ಪ್ರಶ್ನೆಗಳಿದೆ. ಆದರೆ ರಾಹುಲ್ ಗಾಂಧಿ ಇದಕ್ಕೆ ಓಕೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಇದೇ ತಿಂಗಳ 26ನೇ ತಾರೀಕು ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ 25ಕ್ಕೆ ಒಂದು ರೋಡ್ ಶೋ ಕೂಡ ಇರೋದ್ರಿಂದ ಅಲ್ಲಿ ಆವತ್ತು ಅವರು ನಾಮಿನೇಷನ್ ಫೈಲ್ ಮಾಡ್ಬೋದು. ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿಯಾದಂತಹ ಪೈಪೋಟಿಯನ್ನ ಕೊಡಬಲ್ಲರು, ಏನಾಗ್ಬೋದು ಅನ್ನೋದು ಕುತೂಹಲ ಇದೆ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಯಾವಾಗ ಕಾಂಗ್ರೆಸ್ನಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ಪಡೆದ್ರು, ಆಗಿನಿಂದಲೂ ಕೂಡ ಅವರು ಒಳ್ಳೆ ಲೀಡರ್ ಆಗ್ಬೋದು ಅನ್ನೋದು ಮಾತುಗಳಿದೆ.